एवरीवन, मैं हूं हमारा आप देख रहे हैं वॉइस ऑफ बेंगलुरु। दोस्तों, जैसा कि आप सबको पता है, दावणगेरे बाय इलेक्शन बड़ी जोरों शोर के साथ चल रहा है। हर तरफ यहाँ पर देखने पर कंपटीशन हो रहे हैं। इसी के जरिए आज यहाँ पर सुरजीवाला जी, पाटिल जी और अभिषेक दत्त जी और कई सारे सियासतदान भी यहाँ पर मौजूद हैं। साथ में कांग्रेस कमेटी KPCC कर्नाटक प्रदेश कांग्रेस कमेटी बेंगलुरु से यहाँ पर आए हुए हैं स्टेट प्रेसिडेंट रंगस्वामी सर, और यहाँ पर अतीक पटेल भी मौजूद हैं और काव्यश्री और कई सारे यहाँ पर दावणगेरे डिस्ट्रिक्ट प्रेसिडेंट्स, यहाँ पर ब्लॉक प्रेसिडेंट्स और कई सारे सियासतदान यहाँ पर मौजूद हैं। और यहाँ पर जो दावणगेरे इलेक्शन हो रहा है इसी के जरिए, और यहाँ पर जो मीटिंग हुई है इसके बारे में हम बात करने वाले हैं रंगस्वामी सर से। आइए बात करते हैं और जानते हैं। सर, ಇವತ್ತು ಒಂದು ಪ್ರೋಗ್ರಾಮ್ ನಡೆದು ಸರ್ ಇಲ್ಲಿ MBA ಕಾಲೇಜ್ ದಾವಣಗೆರೆಯಲ್ಲಿ, ವೀಕ್ಷಕರಿಗೆ ಏನು ಹೇಳ್ತೀರಾ ಸರ್? ಇವತ್ತು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ನಮ್ಮ ಈ ಅಭ್ಯರ್ಥಿ ಇರ್ತಕ್ಕಂಥ ಶ್ರೀ ಸಮರ್ಥರವರು, ಯಾಕೆ ಅಂದರೆ ಶಾಮನೂರು ಶಿವಕರಪ್ಪ ನಿಧನ ನಂತರ ಇವತ್ತು ಸಮರ್ಥರವರನ್ನ ಕಾಂಗ್ರೆಸ್ ಪಕ್ಷ ಹೈಕಮಾಂಡು ಅವರಿಗೆ ಅಭ್ಯರ್ಥಿಯಾಗಿ ಒಂದು ನೇಮಕ ಮಾಡಿರ್ತಕ್ಕಂಥದ್ದು. ಇವತ್ತು ಸುರ್ಜೇವಾಲಾ ಜಿಯವರು, ಅಭಿಷೇಕ್ ದತ್ ಜಿಯವರು, MB ಪಾಟೀಲ್ ಸಾಹೇಬರು ಮತ್ತು ನಮ್ಮ ಮಂಜುನಾಥ್ ಬಂಡೇರವರು, ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರುಗಳು ಇವತ್ತು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಬೀದಿ ಬದಿ ವ್ಯಾಪಾರಿ ವಿಭಾಗದ ವತಿಯಿಂದ ಇವತ್ತು ದಾವಣಗೆರೆಯಲ್ಲಿ ಸುಮಾರು 9,000 ದಕ್ಷಿಣದಲ್ಲಿ ಬೀದಿ ಬದಿ ವ್ಯಾಪಾರಿಗಳು ಇರ್ತಕ್ಕಂಥದ್ದು, 27,000 ದಕ್ಷಿಣದಲ್ಲಿ ಮತದಾರರು ಇರ್ತಕ್ಕಂಥದ್ದು. ಆದರೆ ಇವತ್ತು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಸಮರ್ಥರವರಿಗೆ ನಮ್ಮ ಬೀದಿ ಬದಿ ವ್ಯಾಪಾರಿಗಳ ವಿಭಾಗದ ವತಿಯಿಂದ ಅವರಿಗೆ ನಮ್ಮ ಒಂದೊಂದು ಓಟು, ಬೀದಿ ಬದಿ ವ್ಯಾಪಾರಿಗಳು ಒಂದೊಂದು ಓಟು, ಒಂದು ಕುಟುಂಬದಲ್ಲಿ 1, 2, 3, 4, 5, 10 ಓಟು ಸಹಿತ ಇದೆ. ಇವತ್ತು ಸುರ್ಜೇವಾಲಾ ಜಿಯವರು, ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಸಂಪೂರ್ಣವಾಗಿ ನಮ್ಮ ಸಮರ್ಥನವರನ್ನ ನಿಮ್ಮ ಬೀದಿ ಬದಿ ವ್ಯಾಪಾರಿಗಳು ಅವರಿಗೆ ಪ್ರತಿ ಒಂದು ಓಟವನ್ನು ಹಾಕಿಸ್ಬೇಕು ಅನ್ನತಕ್ಕಂಥದ್ದನ್ನು ಹೇಳಿದರು. ಮತ್ತು ಇನ್ನೊಂದು ಏನಪ್ಪ ಅಂದರೆ, ನಮ್ಮ ಅಚ್ಚುಮೆಚ್ಚಿನ ನಾಯಕರಾಗಿರ್ತಕ್ಕಂಥ KPCC ಅಧ್ಯಕ್ಷರಾಗಿರ್ತಕ್ಕಂಥ DK ಶಿವಕುಮಾರ್ ಜಿಯವರಿಗೂ ಮತ್ತು ಅದೇ ರೀತಿ ನಮ್ಮ ಕರ್ನಾಟಕದ ಅಚ್ಚುಮೆಚ್ಚು ನಾಯಕರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜಿಯವರಿಗೂ ನಮ್ಮ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಒಂದು ಮಾತನ್ನು ಕೊಟ್ಟಿದ್ದಾರೆ. ಬೀದಿ ಬದಿ ವ್ಯಾಪಾರಿಗಳಿಗೆ ಒಂದು ನಿಗಮ ಮಂಡಳಿಯನ್ನು ಈ ಚುನಾವಣೆ ಮುಗಿದ ನಂತರ ನಾವು ಇಬ್ಬರನ್ನು ಕರೆಸಿ ಈ ಬೀದಿ ಬದಿ ವ್ಯಾಪಾರ ಪ್ರತ್ಯಕ್ಷವಾಗಿ ನಿಗಮ ಮಂಡಳಿಯನ್ನು ಮಾಡ್ತೀನಿ ಅಂತೇಳಿ ಇವತ್ತು ದಾವಣಗೆರೆ ದಕ್ಷಿಣದ ವಿಧಾನಸಭಾ ಕ್ಷೇತ್ರದಲ್ಲಿ ಬೀದಿ ಬದಿ ವ್ಯಾಪಾರಿಗಳಿಗೆ ಆಶ್ವಾಸನೆ ಕೊಟ್ಟಿರ್ತಕ್ಕಂಥದ್ದು. ಇದು ಮಾಡೇ ಮಾಡ್ತಾರೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ಬೀದಿ ಬದಿ ವ್ಯಾಪಾರಿಗಳಿಗೆ ಸಂಪೂರ್ಣವಾಗಿ ನಮ್ಮ ಅಭಿಷೇಕ್ ದತ್ ಜಿಯವರು ಇದನ್ನು ಫಾಲೋಅಪ್ ಮಾಡ್ತಾ ಇರ್ತಕ್ಕಂಥದ್ದು. ಇಡೀ ರಾಜ್ಯದ ಆಗಿರ್ಬೋದು, ಬೆಂಗಳೂರು ನಗರದಾಗಿರ್ಬೋದು, ಅಭಿಷೇಕ್ ದತ್ ಜಿಯವರು ಫಾಲೋಅಪ್ ಮಾಡ್ತಾ ಇರ್ತಕ್ಕಂಥದ್ದು ಬೀದಿ ಬದಿ ವ್ಯಾಪಾರದ ಸಂಬಂಧಪಟ್ಟಂಗೆ. ಅದೇ ರೀತಿ ನಮ್ಮ ಕರ್ನಾಟಕದ ಉಸ್ತುವಾರಿ ಆಗಿರ್ತಕ್ಕಂಥ ರಣದೀಪ್ ಸಿಂಗ್ ಜಿಯವರು ಸಂಪೂರ್ಣವಾಗಿ ಎಲ್ಲ ಅವರ ವಿವರಗಳಾಗಿ ಕಾಂಗ್ರೆಸ್ ಪಕ್ಷದ ಡಾಕ್ಟರ್ ಮನಮೋಹನ್ ಸಿಂಗ್ ಜಿ ತರ್ತಕ್ಕಂಥ ಕಾಯ್ದೆ, ಸೋನಿಯಾ ಗಾಂಧಿ ಮೇಡಮ್ ಆಗಿರ್ಬೋದು, ರಾಹುಲ್ ಗಾಂಧಿ ಆಗಿರ್ಬೋದು, ಆಕ್ಟ್ ತಂದಿರತಕ್ಕಂಥದ್ದು, ಅದನ್ನು ಸಂಪೂರ್ಣವಾಗಿ ನಿಮಗೆಲ್ಲ ನಾವು ಅದನ್ನು ಸಮರ್ಪಕವಾಗಿ ವಿಶ್ವಾಸವನ್ನು ಕೊಟ್ಟಿದ್ದಾರೆ. ಇದನ್ನು ನಿಮಗೆ ಎಲ್ಲದೂ ದಾಖಲೆ ಪತ್ರವಾಗಿ ನಿಮಗೆ ಮಂಡಿಸ್ತೀವಿ. ನಿಮಗೆ ನಮ್ಮ ಕಾಂಗ್ರೆಸ್ ಪಕ್ಷದ ನಿಮ್ಮ ಅಭ್ಯರ್ಥಿಯಾಗಿರ್ತಕ್ಕಂಥ ಸಮರ್ಥ ಅವರಿಗೆ ಓಟನ್ನು ಹಾಕಿಸಿ ಅಂತಕ್ಕಂಥದ್ದನ್ನು ರಣದೀಪ್ ಸಿಂಗ್ ಜಿಯವರು ತಿಳಿಸಿದ್ದಾರೆ. ನಾವು ಇವತ್ತು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಬೀದಿ ಬದಿ ವ್ಯಾಪಾರಿ ವಿಭಾಗದ ವತಿಯಿಂದ ಇವತ್ತೊಂದು ಸಭೆ ಮಾಡಿದ್ದು. ಇದ್ರ ಕಾಲೇಜಿನಲ್ಲಿ ನಮ್ಮ ಸುಮಾರು 100 ಸಂಖ್ಯೆಯಲ್ಲಿ ಬೀದಿ ಬದಿ ವ್ಯಾಪಾರಿಗಳು ಪಾಲ್ಗೊಂಡಿದ್ದರು. ಅದು ಮತದಾರರು ಇರ್ತಕ್ಕಂಥವರೇ, ಬೇರೆ ಯಾರು ಇಲ್ಲ, ಮತದಾರರು ಇರ್ತಕ್ಕಂಥವರೇ. ಅದಕ್ಕೆ ನಮ್ಮ ಮಹಿಳಾ ಅಧ್ಯಕ್ಷತೆ ಕಾವ್ಯಶ್ರೀ ಆಗಿರ್ಬೋದು, ನಮ್ಮ ಜಬೀವುಲ್ಲಾಬ್ ಆಗಿರ್ಬೋದು, ಮತ್ತು ಕಾವ್ಯ ಮಹಿಳಾ ಜಿಲ್ಲಾಧ್ಯಕ್ಷರಾಗಿರ್ಬೋದು, ನಮ್ಮ ಅಕಿತ್ ಪಾಟೀಲ್ ಆಗಿರ್ಬೋದು, ಯಶೋಧಮ್ಮರ್ ಆಗಿರ್ಬೋದು, ನಮ್ಮ ಮುಸ್ತಾಕ್ ಆಗಿರ್ಬೋದು, ಬಡೆ ಸಾಬ್ ಆಗಿರ್ಬೋದು, ಎಲ್ಲರೂ ನಮ್ಮ ದಾವಣಗೆರೆ ಜಿಲ್ಲಾ ಕಮಿಟಿಯವರು, ಬ್ಲಾಕ್ ಕಮಿಟಿಯವರು, ನಮ್ಮ ಎಲ್ಲರೂ ಸೇರಿ ಇವತ್ತು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ನನಗೆ ಅವರಿಗೆ ಅವರೆಲ್ಲರ ಪರವಾಗಿ ನಾನು ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಕಾಂಗ್ರೆಸ್ ಪಕ್ಷಕ್ಕೆ ಇವರೆಲ್ಲ ಕಾರ್ಯಚಟುವಟಿಕೆಯನ್ನು ಮಾಡ್ತಾ ಇದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಸಮರ್ಥರವರಿಗೆ ಪ್ರತಿ ಮನೆಗೆ ಬೂತು ಮಟ್ಟದಲ್ಲಿ ಮನೆ ಹೋಗಿ ಓಟ್ ಹಾಕ್ಸ್ಬೇಕು ಅಂತ ನಾನು ಅವರಲ್ಲಿ ಮನವರಿಕೆಯನ್ನು ಮಾಡ್ಕೊಂಡಿದ್ದೀನಿ.